ನೋಡ್ರಿ ನಮ್ಮ ಮತ್ತು ಬರೋದ್ರೊಳಗೆ 1:30 ಆಗೇ ಬಿಟ್ಟಿರ್ತೈತ್ರಿ. ಹಿಂಗಾಗಿ ಅದು ಆಫೀಸ್ ಬಂದಾಗೈತಿ ಈಗ. ಎಲ್ಲ ಹೇಳಿನಿ ನಾನು, ಹೇಳಿದ್ರು ಸಹಿತ ಸ್ವಲ್ಪ ಏನನ್ನೋದು ಗೊತ್ತಾಗೋದು, ಅದಕ್ಕೆ ರಿಪೋರ್ಟ್ ಬರೆದು ಕೊಟ್ಟು ಹೋಗ್ತೀನಿ. ನಮ್ಗೆ ಏನೂ ನೋವಾಗಿಲ್ಲ ರೀ. ತಿಂಗಳಾನುಗಂಟ್ಲೆ ಅಡ್ಡಾಡಿಸಿ ಎಲ್ಲ ರೆಕಾರ್ಡ್ ಇಸ್ಕೊಂಡು ಎಲ್ಲ ಮಾಡಿ ಕೊನೆಗೆ ನಮಗೆ ಮನೆ ರಿಪೇರಿ ಅದಾವ ಅಂತ ನಮಗೆ ಹೇಳ್ತಾರಲ್ಲ, ಇದು ನಮಗೆ ತುಂಬ ನೋವಾಗೈತೆ ರೀ ಸರ. ಹಿಂಗಾಗಿ ನಾನು ರಿಪೋರ್ಟ್ ಕೊಡೋಕೆ ಬಂದೀನಿ ಈಗ. ಅದ ರೀ ಹಿಂಗಾಗಿ ಇಲ್ಲೇ ರಿಸೀವ್ಟ್ ತೊಗೊಂಡು ಹೋಗ್ತೀನಿ ಈಗ ರಿಪೋರ್ಟ್ ಕೊಟ್ಟು. ಈಗ ಮೇಲೆ ದೊಡ್ಡವ್ರು ಇರಲಿ ಸಣ್ಣವ್ರು ಇರಲಿ ರೀ, ಎಲ್ಲರಿಗೂ ರಿಸ್ಪೆಕ್ಟ್ ಅಷ್ಟೇ ಇರ್ತೈತೆ ರೀ ಸರ. ನಾನು ಇವತ್ತು ದೊಡ್ಡ ಡಿಗ್ರಿ ಒಳಗೆ ಅದೀನಿ ಅಂತಂದ್ರೆ ಎದುರಿನವ್ರಿಗೆ ಕೀಳಾಗಿ ನೋಡೋದು ಯಾವ ಪದ್ಧತಿ ಒಳಗಿಲ್ಲ. ನಾಯಿ ಥರ ಅಡ್ಡಾಡಿಸಿ ಎಲ್ಲ ಒಂದು ಹೆಣ್ಮಕ್ಳಂತ ಕೀಳಾಗಿ ನೋಡೋದು, ಜಾತಿ ಭೇದ ಮಾಡೋದು, ಮುಸ್ಲಿಮ್ಸ್ ಅಂತೇಳಿ ಒಂಥರ ನೋಡೋದು, ಇದು ಈ ಯಾವ ಹುದ್ದೆಗೂ ಅಲ್ಲಂಗೆ ಶೋಭೆ ತರಂಗಿಲ್ಲ ರೀ. ಇವತ್ತು ನಾ ಯಾಕೆ ವಿಡಿಯೋ ಮಾಡತ್ತೀನಿ ಅಂದ್ರೆ ಇವತ್ತು ನನಗೆ ತುಂಬ ನೋವಾಗೈತಿ. ಊರ ಮನೆಯೊಳಗೆ ರೊಕ್ಕ ಕೊಟ್ಟರೆ ಬಾಡಿಗೆ ರಗಡ್ ಸಿಗ್ತಾವೆ ರೀ. ಏನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮನೆ ಕೇಳಕ್ಕೆ ಬಂದಿರ್ತೀವಿ. ಮನೆಯೆಲ್ಲ ಬಿಚ್ಚಿ ತೋರಿಸಿ ಎಲ್ಲ ನೋಡಿ 20 ರೆಕಾರ್ಡ್ ಕೇಳಿಕೊಂಡು ಅದನ್ನು ತೊಂಬ ಅಂತೇಳಿ ಎಲ್ಲಿಂದ ಹೇಳ್ರಿ, ಹುನಗುಂದ, ಬಾಗಲಕೋಟೆ, ಜಮಖಂಡಿ, ತೇರದಾಳ, ರಬಕವಿ ಇಷ್ಟು ಕಡೆ ಅಡ್ಡಾಡೀನಿ ನಾನು. ಅದು ಏನು ಮಧ್ಯಾಹ್ನ 1:30 ಅಂದ್ರೆ ಬಂದು ಮುಟ್ಟಬೇಕಿಲ್ಲೇ. 1:30 ಅಂದ್ರೆ ಬಂದು ಮುಟ್ಬೇಕಂದ್ರೆ ಎಷ್ಟಕ್ಕೆ ಬಿಡ್ಬೇಕು ನಮ್ಮ ಮನೆ ಬಾಗಲಕೋಟೆ ಒಳಗೆ? ಒಂದು ದಿವಸ ಹೋಗಿ ಹುನಗುಂದಕ್ಕೆ ಹೋಗಿ ಪೇಸ್ಲಿಕ್ಕೆ ತರಬೇಕು, ಮರುದಿವ್ಸ ಅದನ್ನು ತೊಗೊಂಬಂದು, ಯಾಕಂದ್ರೆ ಹುನಗುಂದಕ್ಕೆ ಹಾಕೊಂಡು ಸಹಿತ ಅಲ್ಲಿ 1:30 ಆಗ್ತೈತಿ. ಇಷ್ಟೆಲ್ಲ ಕಷ್ಟಪಟ್ಟು ನಾ ರೆಕಾರ್ಡ್ ಮಾಡಿ ಹೊಳ್ಳಿ ಇಲ್ಲಿ ಬರೋದ್ರೊಳಗೆ ಅಂತಂದ್ರೆ 1:30 ಆಗೇ ಬಿಟ್ಟಿರ್ತಿತ್ತು. ಮತ್ತು ಓಡೋಡು ನೀರು ಸಹಿತ ಕುಡಿಲಾರ್ದು, ಒಂದು ಹನಿ ನೀರು ಸಹಿತ ಕುಡಿಲಾರ್ದು. ಮತ್ತು ಮನೆಯೊಳಗೆ ಪೇಷಂಟ್ ರೀ, ನಮ್ಮ ತಂಗಿಗೆ ಹಾರ್ಟ್ ಐತೆ ಅಂತೇಳಿ ಎದೆ ಚುಚ್ಚಿತೈತೆ ಅಂತ ಅಕ್ಕ ಸ್ವಲ್ಪ ದವಾಖಾನೆ ತೋರಿಸು ಅಂತ ಹೇಳಿದ್ರು. ಇಲ್ಲವ ನಾನು ಇಲ್ಲಿ ಸ್ವಲ್ಪ ಮನೆಗೆ ಅಡ್ಡಾಡಕ್ಕೆ ಕುಂತೀನಿ, ನಾನು ಸಾಹೇಬ್ರು ಅದನ್ನು ತೊಂಬ ಅಂತೇಳಿ ಅಲ್ಲಿ ಮನೆಯೊಳಗೆ ಪೇಷಂಟ್ ಬಿಟ್ಟು ಆಜು ಬಾಜುದವ್ರು ಹೇಳಿ ಹಾರ್ಟ್ ಪೇಷಂಟ್ ಬಿಟ್ಟು ನಾನಿಲ್ಲಿ ಇವರು ರೆಕಾರ್ಡ್ ಹೊಂದಿಸ್ಕೊಟ್ಟೆ, ಹೇಳಿದ್ದೇನೆಲ್ಲ ಕೊಟ್ಟೆ. ಎಲ್ಲ ಮಾಡಿದ ಮೇಲೆ ಮನೆ ರಿಪೇರಿ ಅದ ಅಂತ ಮೇಲೆ ಹಾಕ್ತೀನಿ ಅಂತ ಹೇಳ್ತಾರೆ ಅವರು ಇಂಜಿನಿಯರ್ ಸಾಹೇಬರು. ಇದು ಯಾವ ಪದ್ಧತಿನೂ ಅಲ್ಲ, ಇದು ಯಾವ ಮಾನವೀಯತೆಯೂ ಅಲ್ಲರಿ ಇದು. ಯಾವ ಅಧಿಕಾರಿಗಳಿಗೆ ಇದು ಶೋಭೆ ತರುವಂಥದ್ದು ವಿಚಾರ ಅಲ್ಲವೇ ಅಲ್ಲ. ನೀವು ಮೊದಲೇ ಈ ಮಾತು ಹೇಳಿಬಿಟ್ಟಿದೆ ಅಂದ್ರೆ ನಿಮ್ಮ ಹೊಸಲಿನೂ ನೋಡ್ತಿದ್ದಿಲ್ಲ ನಾವು, ನಿಮ್ಮ ಕ್ವಾರ್ಟರ್ಸಿನ ಮುಖನೂ ನೋಡ್ತಿದ್ದಿಲ್ಲ ನಾವು. ಕಂಡಿಲ್ಲ ನಾವು, ಮನೆ ಕಂಡಿಲ್ಲ, ಸಾರ್ವಜನಿಕರು ಏನು ಮನೆ ಕಂಡಿಲ್ಲ ನಾವು. 1,000 ಬಿಟ್ಟು 1,000 ಕೊಟ್ಟರೆ ಅರಮನೆ ಅಂತ ಮನ್ಯಾಗ ಬದುಕ್ಬೋದು ನಾವು. ಏನೋ ನಮಗೊಂದು ನಿಮ್ಮ ಕ್ವಾರ್ಟರ್ಸ್ನೊಳಗೆ ಏನೋ ಒಂದು ಅನುಕೂಲ ಇರ್ತೈತಿ, ಏನೋ ಒಂದು ಸ್ವಲ್ಪ ಒಲಿ ಪಲಿ ಹೊತ್ಸಾಕಿ ಹಿತ್ತಲದೊಳಗೆ ಜಾಗ ಇರ್ತೈತೆ ಅನ್ನೋ ಉದ್ದೇಶಕ್ಕೆ ನಿಮ್ಮ ತಗಡಿನ ಮನೆ ನಾವು ಇಷ್ಟಪಡ್ತೀವಿ. ಊರ ಮನೆಯೊಳಗೆ ಅದು ಸ್ವಲ್ಪ ಸೌಲಭ್ಯ ಇರಲ್ಲ, ತಿರ್ಗಾ ನಮಗೆ ಮನೆ ಬೀಳೋ ಸ್ಥಿತಿ ಒಳಗಿರಲ್ಲ ಅನ್ನೋ ಅಂತ ಒಂದೇ ಉದ್ದೇಶಕ್ಕೆ ನಾವು ನಿಮ್ಮ ಮನೆ ಕೇಳಕ್ಕೆ ಬಂದೀವಿ. ಎಲ್ಲ ಕೇಳಿ ಎಲ್ಲ ಮಾಡಿ ನಿಮ್ಮ ಮನೆಗೆ ಎಷ್ಟು ಮಂದಿ ಇರ್ತೀರಿ ಅಂತ ಎಲ್ಲ ಇಡೀ ಜಗತ್ತಿನ ನೋಡುವಂಗೆ ಆಫೀಸ್ನವರೆಲ್ಲ ನಾನು ಎನ್ಕ್ವೈರಿ ಮಾಡಿ ಎಲ್ಲ ನಮ್ದು ಅಡ್ಡಿ ಬಡ್ಡಿ ಕೇಳಿಕೊಂಡು ಕೊನೆಗೆ ನೀವು ಕೈ ಚಾಚಿ ನಾವು ಮನೆ ರಿಪೇರಿ ಅದ ಅಂತ ಮ್ಯಾಲೆ ಬರಿತೀವಿ ಅಂತ ನೀವು ಹೇಳ್ತೀರಲ್ಲ, ನಿಮಗೆ ಯಾವ ಶೋಭೆ ತರ್ತದೆ ಹೇಳ್ರಿ? ನಿಮ್ಮ ಮನೆಯ ಸಹೋದರಿಗೆ ಈ ಥರ ಯಾರು ಬೇರೆದವ್ರು ಕಾಡಿಸಿದ್ರೆ ನಿಮಗೆ ಮನಸ್ಸಿಗೆ ನೋವು ಆಗುತ್ತೋ ಇಲ್ಲೋ? ನಿಮಗೆ ಮನಸ್ಸು ಹೃದಯ ಅನ್ನೋದೈತೋ ಇಲ್ಲೋ? ತಿಂಗಳಾನುಗಂಟ್ಲೆ ಎದಕ್ಕೆ ಅಡ್ಡಾಡಿಸಿದ್ರಿ ನೀವು? ನಮಗೆ ಇದು ಬೇಕಾಗೈತೆ ನಮಗೆ. ನಾನು ಇದನ್ನು ನೋಡಿರಿ, ನಾನು ಪಬ್ಲಿಕ್ ಮಾಡ್ತೀನಿ ಇದನ್ನು. ನನಗೆ ನ್ಯಾಯ ಕೊಡು. ನಿಮ್ಮ ಮನೆ ಬೇಡ ನನಗೆ, ನೀವು ಕೊಡ್ತೀನಿ ಅಂದರೂ ಬೇಡ. ಆದ್ರೆ ನಾನು ನೀವು ಮಾಡಿದಂಥ ನಮಗೆ ಅವಮಾನ, ನೀವು ಮಾಡಿದಂಥ ನಮಗೆ ಹರ್ಟ್ನೆಸ್ ಐತಲ್ಲ, ನಾನು ಇದನ್ನು ಸಾರ್ವಜನಿಕರಿಗೆ ತೋರಿಸೇ ಬಿಡ್ತೀನಿ ರೀ. ನೀವು ಕರೆದು ಕೊಟ್ಟರು ನಾವು ತೊಗೊಳ್ಳಲಿ ಸದ್ದ ಮನೆ ರೀ. ಆದ್ರೆ ನೀವು ಮಾಡಿದಂಥ ಹರ್ಟ್ನೆಸ್ ಐತಲ್ಲ, ಇದನ್ನು ನಾನು ಜಗತ್ತಿಗೆ ತೋರಿಸ್ತೀನಿ ರೀ. ನಮ್ಮ ಶಿಕ್ಷಕರಿಗೆ ಬಿಡ್ತೀನಿ, ಇನ್ನೊಮ್ಮೆ ಅವ್ರ ಕ್ವಾರ್ಟರ್ಸಿಗೆ ಹೋಗಬೇಡ ಅಂತ ನಾನು ಹೇಳ್ತೀನಿ ರೀ. ಈಗ ನಾವು ಮೇಲಾಧಿಕಾರಿಗಳಿಗೆ ನಾನು ಇಲ್ಲಿ ಬಂದೀನಿ, ರಿಪೋರ್ಟ್ ಕೊಡೋಕೆ ಬಂದೀನಿ. ನಾನು ರಿಪೋರ್ಟ್ ಕೊಟ್ಟು ಹೋಗ್ತೀನಿ, ನಾನು ಏನು ಆಕೈತಿ ನೋಡೋಣಂತ. ಪದ್ಧತಿ ಅಲ್ರಿ ಸರ್ ಇದು. ಯಾಕಂದರೆ ಎಲ್ಲರ ಮನ್ಯಾಗೂ ಎಲ್ಲ ಅಕ್ಕ ತಂಗಿ ಇರ್ತಾರೆ, ಎಲ್ಲ ಹಿಂದೆ ಮುಂದೆ ಇರ್ತಾರೆ. ನಾವು ಒಬ್ಬರೇ ಬಂದೀವಂತ ಈಗೇನು ಕೀಳಾಗಿ ನೋಡಿದ್ರು? ಏನು ನಾವು ಮುಸ್ಲಿಮ್ಸ್ ಅದೀವೇನೋ ಅಂತ ಕಾರಣಕ್ಕೆ ನಾವು ಕೀಳಾಗಿ ನೋಡಿದ್ರು? ಎದಕ್ಕೆ ಅಡ್ಡಾಡಿಸಿದ್ರಿ ನೀವು? ನಮಗೆ ನೀರು ಸಹಿತ ಕುಡಿದ್ರೆ ಲೇಟ್ ಆಕೈತೆ ಅಂತ ಓಡಿ ಬಂದೀವಿ ನಾವು ನಿಮ್ಮ ಆಫೀಸಿಗೆ. ಲೇಟ್ ಬಾಗಿಲು ಹಾಕ್ಕೊಂಡು ಹೋಗ್ತಾರಂತೇಳಿ ಇವತ್ತು ಅದೇ ಆಯಿತು. ಬಾಗಲಕೋಟೆಯಿಂದ ಬಂದೀನಿ, ನೀರು ಕುಡ್ಕೊತ ಬಂದೀನಿ ನಾನು ಈ ಆಫೀಸ್ಗೆ. ಎಷ್ಟೊತ್ತು ನೋಡ್ದು 1:30 ಆಗಿತ್ತು ಆಫೀಸ್. ನಮ್ಮದು ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊರಿ. ನಿಮಗೆಲ್ಲ ಅಧಿಕಾರ ಐತೆ ಅಂತ ತಿಳ್ಕೊಂಡು ಹಿಂಗೆಲ್ಲ ದುರಹಂಕಾರ, ಹೆಣ್ಮಕ್ಳ ಜೋಡಿ ಮಿಸ್ಬಿಹೇವ್ ಮಾಡೋದು ನಿಮಗೆ ಶೋಭೆ ತರಂಗಿಲ್ಲ ರೀ ಸಾಹೇಬ್ರ. ನಾನು ಪಬ್ಲಿಕ್ಕಿಗೆ ಬಿಡ್ತೀನಿ. ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನಾನು ನಿಮ್ಮ ಮೇಲೆ.